ಸುಮ್ಮನೆ ಪ್ರಕಾಶನದ ವತಿಯಿಂದ ಹಾಗೆ ಸುಮ್ಮನೆ ಕನ್ನಡ ಪುಸ್ತಕ ಲೋಕಾರ್ಪಣೆ. ಸುಮ್ಮನೆ ಪ್ರಕಾಶನದ ವತಿಯಿಂದ ಹಾಗೆ ಸುಮ್ಮನೆ ಎಂಬ ಕನ್ನಡ ಪುಸ್ತಕ ಲೋಕಾರ್ಪಣೆಗೊಂಡಿತು. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸರಳ ಸುಂದರ ಸಮಾರಂಭದಲ್ಲಿ ಹಿರಿಯ ನಟಿ ಶ್ರುತಿ, ಹಿರಿಯ ಚಲನಚಿತ್ರ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ ಹಾಗೂ ಸಂಗೀತ ನಿರ್ದೇಶಕ ಹಾಗೂ ಗೀತರಚನೆಕಾರರಾದ ವಿ ಮನೋಹರ್ ಅವರು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು. ಇದು ಕಲ್ಲುಗೌಡರ ಬದುಕಿನ ಒಂದು ಸಾರ್ಥಕತೆಯ ಕ್ಷಣ. ಅವರ ಚೊಚ್ಚಲ ಕೃತಿ ಹಾಗೆ ಸುಮ್ಮನೆ ಲೋಕಾರ್ಪಣೆಗೊಂಡಿದೆ. ಇದು ಅವರ ಸ್ವತಂತ್ರ ಪ್ರಕಾಶನದಲ್ಲಿ ಲೋಕಾರ್ಪಣೆಗೊಂಡಿರೋದು ಮತ್ತೊಂದು ಸತ್ಯ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೇನೆ ಕೆಲಸ ತಾನು ಮಾಡುವ ಪ್ರತಿಫಲವನ್ನ ದೇವರು ಬಿಡು ಎಂದು ತನ್ನ ಕಾಯಕದಲ್ಲಿ ತೊಡಗಿಸಿಕೊಂಡಂತಹ ಈ ಪುಸ್ತಕದ ಕರ್ತೃವಾದಂತಹ ಸುಧೀಂದ್ರ ಕಲ್ಲೋಳರಿಗೆ ಅವರ ದ್ವಿತೀಯ ಸುಪುತ್ರಿಯಾದಂತಹ ಸಾರಿಕಾ ಕಲ್ಲೋಳರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ತಂದೆ ಸಮಾನರಾದಂತಹ ಸುಧೀಂದ್ರ ಕಲ್ಲೋಳರವರೇ, ನನ್ನನ್ನು ತುಂಬ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಬಹುಶಃ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವಂತಹ ಪರಿಸ್ಥಿತಿ ಇರಲಿಲ್ಲ. ತುಂಬ ದೂರದಲ್ಲಿ ಶೂಟಿಂಗಲ್ಲಿದ್ದೆ. ಕಂಟಿನ್ಯೂಸ್ ಆಗಿ ಒಂದು 5 ದಿನದಿಂದ ರಾತ್ರಿ 6 ಗಂಟೆ ಶುರುವಾದರೆ ಬೆಳಿಗ್ಗೆ 7 ಗಂಟೆವರೆಗೂ ಶೂಟಿಂಗ್ ಮಾಡ್ತಾ ಇದ್ದೆ. ಕರೆಕ್ಟ್ ಆಗೋದೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗಿದ್ದೆ. ಆದರೆ ನನ್ನನ್ನು ಎಳ್ಕೊಂಡು ಬಂದಿತ್ತು ಬಹುಶಃ ಅವರ ಧ್ವನಿ ಹಾಗೂ ಅವರ ಹೃದಯದಲ್ಲಿದ್ದಂಥ ಪ್ರೀತಿ ಮಮಕಾರ ಅಂದರೆ ಜನಪ್ರಿಯತೆ ಪಡೆದಂತಹ ನಿರ್ದೇಶಕರಾದಂತಹ ಸುನೀಲ್ ಕುಮಾರ್ ದೇಸಾಯಿ ಅವರಿಗೆ, ಅವರ ಸುಧೀಂದ್ರ ಕಲ್ಲೋಳರ ಹಿರಿಯ ಆಗಿರುವಂತಹ ಸುನೀಲ್ ಕುಲಕರ್ಣಿ ಅವರು ಸಮಯದಲ್ಲಿ ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ ನಾವು ಎದುರು ನೋಡ್ತಾ ಇದ್ವಿ. ಸರಿಯಾದ ಸಮಯಕ್ಕೆ, ನಾವು ಅಂದ್ಕೊಂಡಿರೋ ಸಮಯಕ್ಕೆ ಕಲ್ಲೋಳರ ಮಾತಿನಂತೆ ಆಗಮಿಸಿದಂತಹ ಎಲ್ಲಾ ಅತಿಥಿಗಳಿಗೂ ನಾವು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು. ಮೊದಲನೇದಾಗಿ ನಾವೆಲ್ಲ ಎದುರು ನೋಡ್ತಿರುವಂತಹ ನಮ್ಮ ಪರಿಣಾಮವನ್ನು ಆಳದಂತಹ ನಟಿಯಾದಂತಹ ಶ್ರುತಿ ಅವರಿಗೆ ಸುಧೀಂದ್ರ ಕಲ್ಲೋಳರ ಸುಪುತ್ರಿಯಾದಂತಹ ಸುಪ್ರಿಯಾ ಮೇಡಮ್ ಅವರು ಪುಷ್ಪಗುಚ್ಛವನ್ನು ನೀಡಿ